ಥ್ಯಾಂಕ್ ಯು. ನಾನು ಹಾಸನದ ರಿಪಬ್ಲಿಕ್ ವರದಿಗಾರ ಖುಷ್ವಂತ್. ಇವತ್ತು ಹಾಸನದಲ್ಲೂ ಕೂಡ ಭೂ ಸ್ವಾಧೀನ ವಿಚಾರವಾಗಿ ಒಂದು ಸುದ್ದಿ ಸದ್ದು ಮಾಡಲಿಕ್ಕೆ ಹೊರಟಿರುವಂಥದ್ದು. ಮುಖ್ಯವಾಗಿ ಹಾಸನದ ಹೂನಹಳ್ಳಿ ಕಾವಲ್ ಗ್ರಾಮದ ರೈತರು ಏನು ಹಾಸನ ಕರ್ನಾಟಕ ಗೃಹ ಮಂಡಳಿ ಇದೆ, ಆ ಗೃಹ ಮಂಡಳಿ ಕಾರ್ಯಪಾಲಕ ಇಂಜಿನಿಯರ್ ಕಚೇರಿ ಬಳಿ ಬಂದು ಇವತ್ತು ಸಾಕಷ್ಟು ಏನು ತಮ್ಮ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ, ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಹೂವಿನಹಳ್ಳಿ ಕಾವಲಲ್ಲಿ 400 ಎಕರೆಗೂ ಹೆಚ್ಚು ರೈತರ ಭೂಮಿಯನ್ನು ನಿವೇಶನಗಳನ್ನು ಮಾಡಲಿಕ್ಕೆ ನೋಟಿಸನ್ನು ನೀಡಿದ್ದಾರೆ. ಇದನ್ನು ವಿರೋಧಿಸಿ ರೈತರು ಇವತ್ತು ಇಲ್ಲಿ ಮುತ್ತಿಗೆ ಹಾಕಿದ್ದಾರೆ. ಜೊತೆಗೆ ಒಂದು ಸಭೆಗೆ ಬಂದು ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ಮಾತನಾಡ್ಸೋಣ. ಸರ್, ನಿಮ್ಮ ಹೆಸರೇನು? ಕೃಷ್ಣಮೂರ್ತಿ. ಏನಾಗಿದೆ ನಿಮ್ಮ? ಸರ್, ಹೂವಿನಹಳ್ಳಿ ಕಾವಲು ಭೂಮಿ ನಮ್ಮ 400ಕ್ಕೂ ಹೆಚ್ಚು ಜಮೀನನ್ನು ಗೃಹ ಮಂಡಳಿಯವರು ಆಕ್ರಮಿಸ್ಕೊತಾ ಇದ್ದಾರೆ. ಅಲ್ಲಿ ಹೆಚ್ಚಿಗೆ ಎಲ್ಲ ಬಡ ರೈತರುಗಳು ಮತ್ತು ಕೃಷಿಯನ್ನೇ ನಂಬಿರೋ ಅಂಥವ್ರು. ಅದರಿಂದಲೇ ಸಬಲೀಕರಣ ಮಾಡ್ಕೊಂಡು ಮತ್ತು ಇದು ಹಾಲು ಹಾಕ್ಕೊಂಡು ಜೀವನ ಮಾಡ್ತಾಯಿದ್ದಾರೆ. ಅದನ್ನು ಇವಾಗ ಕರ್ನಾಟಕ ಗೃಹ ಮಂಡಳಿಯವರು ವಹಿಸ್ಕೊಂಡು ಸೈಟ್ ನಿವೇಶನವಾಗಿ ಮಾಡ್ತೀವಿ ಅಂತ ಹೇಳಿ ಇದು ಮಾಡ್ತಾಯಿದ್ದಾರೆ. ಅದಕ್ಕೆ ರೈತರು ಯಾರೂ ಕೊಡಲ್ಲ ಅಂತ ವಿರೋಧ ಇದೆ. ಆದರೂ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟು ಇದು ತೊಂದರೆ ಕೊಡ್ತಾಯಿದ್ದಾರೆ ರೈತರಿಗೆ. ಕೃಷ್ಣಮೂರ್ತಿ ಅಂತ. ಹಾಗೆ ಮಹಿಳೆಯರು ಕೂಡ ಬಂದಿದ್ದಾರೆ, ಅವ್ರನ್ನೂ ಮಾತಾಡ್ತಾರೆ. ನೀವೇನು ಹೇಳ್ತೀರಾ? ನಾವು ಅಷ್ಟೇ ಸರ್, ನಾವು ಕೊಡಲ್ಲ ಜಮೀನ ಇರೋದು. ನಾವು ಜಮೀನಲ್ಲಿ ಬೆಳ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ. ಮಕ್ಕಳು ಮರಿ ಎಲ್ಲ ಸಾಕೊಂಡು ಎಲ್ಲ ನಾವು ಹಿಂಗೆ ಗೌರ್ಮೆಂಟಿಗೆ ವಹಿಸ್ಬಿಟ್ರೆ ಮುಂದೆ ಜೀವನ ಮಾಡೋದು ಹೆಂಗೆ? ನಾವು ಕೊಡಲ್ಲ, ಖಂಡಿತವಾಗಿಯೂ ನಾವು ಗೌರ್ಮೆಂಟಿಗೆ ಕೊಡಲ್ಲ. ನಾವು ಬೆಳೆ ಬೆಳಿಬೇಕು, ನಾವು ಜಮೀನಲ್ಲಿ ನಾವು ಜೀವನ ಸಾಗಿಸ್ಬೇಕು. ಎಲ್ಲ ಅಲ್ಲಿಗೆ ಕೊಟ್ಟರೆ ನಾವು ಎಲ್ಲಿಗೆ ಹೋಗೋಣ? ಜೀವನ ಮಾಡ್ದಲ್ಲೆಯ ಬೆಳೆ ಬೆಳೆದಲ್ಲಿ ಎಲ್ಲಿಗೆ ಹೋಗ್ಬೇಕು ಹೇಳಿ? ಈಗ ನೋಡಿದ್ರೆ ಭೂಮಿ ಬೆಳೆ ಬೆಳ್ಕೊಂಡಿರೋ ಜೀವನ ಮಾಡ್ತಾ ಇರ್ತೀವಿ ನಾವು. ಅದರೊಳಗೆ ಈ ಥರ ಎಲ್ಲ ವಹಿಸ್ಕೊಬಿಟ್ರೆ ನಾವು ಎಲ್ಲಿ ಬೆಳೆಯೋದು? ಎಲ್ಲಿ ಜೀವನಕ್ಕೆ ಏನು ಅಂಶ ನಮಗೆ? ಏನು ಹೇಳ್ತಿದ್ದಾರೆ ಅವ್ರು? ಅದೇ 50-50 ಕೊಡ್ತೀವಿ ಹಂಗೆ ಹಿಂಗೆ ಅಂತಾರೆ. ಅವ್ರು ಯಾವಾಗ ಕೊಡ್ತಾರೆ? ನಮ್ಗೆ ಅವು ಯಾವ ಬೇಡ, 50-50 ಬೇಡ, ಯಾವುದು ಬೇಡ. ನಮ್ಮ ಜಮೀನು ನಮಗೆ ಉಳ್ಕೊಂಡ್ರೆ ಸಾಕು. ನಮಗೆ ಜಮೀನು ಬೇಕಷ್ಟೇ. ನಮಗೆ ಇವರು ವಹಿಸ್ಕೊಳ್ಳೋದೆಲ್ಲ ಏನು ಬೇಡ ಗೌರ್ಮೆಂಟು. ನೀವೇನು ಹೇಳ್ತೀವಿ? ನಾವು ನೋಡಿ ಸರ್, ನಮ್ಮದು 2.5 ಎಕರೆ ಇದೆ. 4 ಜನ ಮಕ್ಕಳು. ಅದು ಬಿಟ್ಟರೆ ಜೀವನ ಇಲ್ಲ, ಅದಕ್ಕೆ ಕೊಡಲ್ಲ ಅಂತ ಇವರು ಸಿಟಿ ಬೆಳ್ಸೋಕ್ಕೆ ಅಂತಾರೆ. ನಮ್ಮದು ಹೂವಿನಹಳ್ಳಿ ಕಾವಲಿರೋದು ಈಗ ನೋಟಿಸ್ ಕಳಿಸಿರೋದು 10 ಕಿಲೋಮೀಟ್ರ್ ದೂರ ಹಾಸನಿಂದ. ಬಟ್ ಅಲ್ಲೇ 4 ಕಿಲೋಮೀಟ್ರಿಗಿನ ಇವ್ರಿಗೆ ಬೇಜನ್ ಜಮೀನಿದೆ, ಪಕ್ಕದಲ್ಲಿ ಹತ್ತಿರದಲ್ಲಿ ಇದೆ. ಅದ್ರ ಬಿಟ್ಟು ದೂರ ಏನಕ್ಕೆ ಬರ್ತಾವ್ರೆ ಅಂತ ಹೇಳಿ ನಮಗೆ ಒಂದು ಅನುಮಾನಾಸ್ಪದ ಆಗೈತೆ. ಅಧಿಕಾರಿಗಳು ನಿಮ್ಗೆ ಏನು ಹೇಳ್ತಾರೆ? ಅಧಿಕಾರಿಗಳು ಒಬ್ಬೊಬ್ಬರು ಒಂಥರ ಹೇಳ್ತಾರೆ. ಅವರು ನಿಮ್ಮದು ಜಮೀನು ಬಲವಂತವಾಗಿ ಕಿತ್ಕೊಳಕ್ಕಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಬಟ್ ಊರಲ್ಲೆಲ್ಲ ಕೆಲವೊಬ್ಬರು ಅಡ್ವಾನ್ಸ್ ಇಸ್ಕೊಂಡಿದ್ದಾರೆ ಅಂತಾರೆ. ಇಲ್ಲಿ ನೋಡಿ ಸರ್, ಈಗ ಇದು ನಮ್ಮ ದೊಡ್ಡಪ್ಪಂದು ಮನೆ ಇದೆ ಈ ಒಂದು ಕುಂಟೆಯಲ್ಲಿ. ಈ ಜಾಗದಲ್ಲಿ ನಮ್ಮ ದೊಡ್ಡಪ್ಪ ಮನೆ ಕಟ್ಟಿದ್ದಾನೆ. ನಮ್ಮ ಅಪ್ಪಗೆ ಜಾಗ ಬಿಟ್ಟಿದ್ದಾರೆ, ಅದಕ್ಕೂ ಕೊಟ್ಟಿದ್ದಾರೆ. ಮೇಯ್ನ್ ರೋಡ್ ಬೇಲೂರು ರೋಡಿಂದವ ಅಕ್ಕಪಕ್ಕ ಮನೆ ಕಟ್ಕೊಳಕ್ಕಂತ ಜಾಗ ಬಿಟ್ಟಿದ್ರು. ಹೌದೌದು, ಖಂಡಿತವಾಗಿ ಯಾವುದೇ ಕಾರಣಕ್ಕೂ ನಾವು ಕೊಡಲ್ಲ ಅಂತಲೇ ಆಲ್ರೆಡಿ ನಾವು ಪೋಸ್ಟಲ್ಲಿ ಎಲ್ಲ ಕಳಿಸಿದ್ವಿ. ನಾವು ಇಮೇಲಲ್ಲೂ ಮೇಲ್ ಮಾಡಿದ್ದೀನಿ ನಾನು. ಅದಕ್ಕೇನು ರಿಪ್ಲೈ ಇಲ್ಲ ಬಿಡಿ ಇವ್ರ ಹತ್ರ. ಇದು ಅದು ನಮ್ಮ ಹೆಸರು ಹರೀಶ್ ಅಂತೇಳಿ. ನೋಡ್ಬೋದು, ಏನು ಹಾಸನದ ಗೃಹ ಮಂಡಳಿ ಕಚೇರಿ ಇದೆ, ಆಫೀಸ್ ಇದೆ, ಅಲ್ಲಿಗೆ ಎಲ್ಲ ಕೂಡ ಹೂವಿನಹಳ್ಳಿ ಕಾವಲ್ ರೈತರು ಬಂದಿದ್ದಾರೆ. ಆಕ್ರೋಶವನ್ನು, ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ ಅಧಿಕಾರಿಗಳಲ್ಲಿ. ನಾವು ಯಾವುದೇ ಕಾರಣಕ್ಕೂ ಭೂಮಿಯನ್ನು ಬಿಟ್ಕೊಡಲ್ಲ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಹಾಸನದಿಂದ 10 ಕಿಲೋಮೀಟರ್ ದೂರ ಇರುವಂಥ ನಮ್ಮ ಗ್ರಾಮ, ಏನು ಹಾಸನದ ಅಕ್ಕಪಕ್ಕದಲ್ಲಿ ಇವರು ನಗರವನ್ನು ಅಭಿವೃದ್ಧಿ ಮಾಡಲಿ, ನಮ್ಮ ಜಮೀನನ್ನು ಬಿಟ್ಕೊಡ್ಲಿಕ್ಕೆ ನಾವು ರೆಡಿ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಎಲ್ಲೋ ಒಂದು ಕಡೆ ಬಿಡದಿ ಟೌನ್ಶಿಪ್ ಯಾವ ರೀತಿ ರೈತರು ವಿರೋಧವನ್ನು ಬಹುತೇಕರು ವ್ಯಕ್ತವನ್ನು ಪಡಿಸ್ತಿದ್ದಾರೆ, ಅದೇ ರೀತಿ ಪರಿಸ್ಥಿತಿ ಇಲ್ಲೂ ಕೂಡ ಈಗ ನಿರ್ಮಾಣ ಆಗ್ತಾ ಇದೆ ಅಂತ ಹೇಳ್ಬೋದಾಗಿದೆ. ನೋಡ್ಬೋದು, ಅಧಿಕಾರಿಗಳಿಗೆ ಇದೆಲ್ಲ ಕೂಡ ಅಧಿಕಾರಿಗಳು ತಮ್ಮ ಕಚೇರಿ ಒಳಗೆ ಹೋಗಿ ಸೇರಿಕೊಂಡಿದ್ದಾರೆ. ರೈತರು ಯಾವುದೇ ಕಾರಣಕ್ಕೂ ಅವರ ಮನವೊಲಿಸಿದ್ರು ಕೂಡ ಅವರ ಒಪ್ಪಿಗೆಯನ್ನು ಕೂಡ ಯಾರೂ ಸೂಚಿಸ್ತಾ ಇಲ್ಲ. ಹೀಗಾಗಿ ಇದಿಷ್ಟು ಹಾಸನದ ಇವತ್ತಿನ ವರದಿ ಆಗಿದೆ. ಮುಂದೆ ಇದೇನಾಗಬೇಕು ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಮುಂದಿನ ವರದಿಯನ್ನು ನನ್ನ ಕೊಲೀಗ್ ನೀಡ್ತಾರೆ. ಓವರ್ ಟು ಯು. ಥ್ಯಾಂಕ್ ಯು.